काय म्हणतात महाराज, गोकुळच्या सुख अंत पार माहिले का, बाळकृष्णानंदा घरी आनंद रे, गुडिया पताका तोरणे करती कथा घाते घाले, बाळकृष्णानंदा घरी आनंद नरनारी, तुका म्हणे छंदे तुका म्हणे छंदे, मन मोहिले गोविंदे, बाळकृष्णानंदा घरी आनंद नर नारी, पार कुमार ಮೂರು ದಿವಸದ ಕಾರ್ಯಕ್ರಮ ಯಮನೂರು ಗ್ರಾಮದಲ್ಲಿ ಎಲ್ಲ ಸಂತರು ಗುರು ಹಿರಿಯರಿಗೆ ಕೂಡಿ ಮಾಡಿರ್ತಕ್ಕಂಥ ಉತ್ಸವ ಕಾರ್ಯಕ್ರಮ. ಶಾಂತಾಮಾಳಿ ಪುಣ್ಯ ಆರಾಧನೆ ನಿಮಿತ್ತವಾಗಿ ಈ 3 ದಿವಸದ ಕಾರ್ಯಕ್ರಮ. ಯಾಕಂದ್ರ ಮೊದಲನೇ ದಿವಸ ಸಂತಪರ ಆದ್ರೆ ವೃದ್ಧಾತ್ಮರಾದ್ರೆ, 2ನೇ ದಿವಸ ನಮ್ಮ ಕಡತಾ ಶಿವ ಮಹಾರಾಜರು ಮಾಡಿದರು. ಮತ್ತು 3ನೇ ಸೇವಾ ಏನೋ ನಿಮ್ಮ ಗುರು ಹಿರಿಯರ ಪುಣ್ಯ ಆಶೀರ್ವಾದ ಏನೋ ಇವತ್ತು ನಮಗೆ ಸೇವಾ ದೊರಕ್ಯದ. ನಾವೇನು ಕೀರ್ತನಕಾರ ಅಲ್ರಿ, ನಿಮ್ಮ ಎಲ್ಲರ ಆಶೀರ್ವಾದದಿಂದ ಇಲ್ಲಿ ನಿಂತೀನಿ. ಏನು ಕೀರ್ತನಕಾರ ಅಂತ ಹೇಳೋದಿಲ್ಲ, ಎಲ್ಲರೂ ನಿಮ್ಮ ಸಂತ ಕೃಪಾ ಜಾಲಿ ಇಮಾರತ ಪುಳಾಲೆ, ನಿಮ್ಮ ಒಂದು ಸಂತರ ಒಂದು ಕೃಪಾ ಆಶೀರ್ವಾದದಿಂದ ಇಂದು ನಾರದ ವ್ಯಾಸಪೀಠ ಮ್ಯಾಗ ಕೀರ್ತನ ಹೇಳಲಿಕ್ಕತ್ತಿದ್ದೀನಿ. ಆ ಪಾಂಡುರಂಗ ಮತ್ತು ಸಂತರ ಕೃಪಾಜಾಲಿ ಇಮಾರತ ಪುಳಾಲಿ ಈ ಎಲ್ಲರ ಒಂದು ಕೃಪಾ ಆಶೀರ್ವಾದದಿಂದ ಆ ಭಗವಂತನ ಬರಮಾಡಿಕೊಂಡು ಕೀರ್ತನ ಕಾರ್ಯಕ್ರಮ ಚಾಲ ಮಾಡು.
पांडुरंगा करू प्रथम नमन दुसरे ಚರಣ ಸಂತಾನ ಜಗತ್ತೊಂದೇ ಜಗದ್ಗುರು ಕಳಸ ಪ್ರಿಯರಾಗಿರ್ತಕ್ಕಂಥ ಜಗದ್ಗುರು ತುಕೋಬರಾಯರು ಇಲ್ಲಿ ಏನ್ ನಿರ್ಣಯ ಕೊಡ್ತಾರಿಪ್ಪ ಅಂತಂದ್ರ ಪಾಂಡುರಂಗ ಕರು ಪ್ರಥಮ ನಮನ. ಯಾವ ಸಂತ ಸಾಂಪ್ರದಾಯಿಕ ಯಾವುದೇ ಒಂದು ಕಾರ್ಯ ನಡಿಬೇಕಾತಪ್ಪ ಅಂತಂದ್ರ ಹರಿ ಭಜನ ಆಗಲಿ ಇಂದ ಶಿವ ಭಜನ ಆಗಲಿ, ನಾವು ಏನ್ ಮಾಡ್ತೀವ್ರಿ ಹರಿ ಭಜನ ಅಂತಂದ್ರ ಪಾಂಡುರಂಗ ಕರು ಪ್ರಥಮ ನಮನ ಪೈಲಾ ನಮನ ಮಾಡ್ತೀವಿ ನಾವು. ಇನ್ನು ಶಿವಭಜನಿ ಮೇಳದವ್ರು ಏನ್ ಮಾಡ್ತಾರಪ್ಪ ಅಂದ್ರ ಹರಿಹರ ಭೇದ ನಕಾಕರು ನಾಹಿ ನಕಾಕರುವ ನಿನ್ನ ಕೀರ್ತನದಾಗ ಹೇಳಿದ್ರಲ್ಲ ಮಾರಾದ್ರು, ಆ ಪಾಂಡುರಂಗನ ತಲೆ ಮೇಲೆ ಈಶ್ವರ ಲಿಂಗು ಐತ್ರಿ ಮರದ್ರ. ಆ ಈಶ್ವರ ಲಿಂಗು ಐತಿಲ್ ನೋಡಪ್ಪ ಅಂತಾರ ಮೂರ್ತಿ ಸ್ಥಾಪನಾ ಮಾಡ್ಬೇಕಾದ್ರೆ ಮೊದಲು. ಪರಮಾತ್ಮ ಪಾಂಡುರಂಗ ಚತುರಾತು ಶಿರೋಮಣಿ ಗುಣ ಲಾವಣ್ಯ ಚಕಾಣಿ ಮುಕುಟ ಸಕಳ ಮಣಿ ಧನ್ಯ ತೋಚಿ ಬಿಟ್ಟಪ್ಪ. ಪರಮಾತ್ಮ ಎಲ್ಲವನ್ನು ಅರಿತಿರ್ತಕ್ಕಂಥ ಪರಮಾತ್ಮ, ಮುಂದಾಗುದು ಹಿಂದಾಗುದು ಎಲ್ಲ ಮಾಡಿಬಿಟ್ಟನ್ ಪರಮಾತ್ಮ. ಹರಿಹರ ಇದ್ರ ಭೇದ ಮಾಡಬಾರ್ದು ಅಂತೇಳಿ ಅವ ಏನ್ ಮಾಡಿಬಿಟ್ಟಾನು, ಸ್ವತಃ ಆ ಶಂಕರ ಪರಮಾತ್ಮನ ತಲೆ ಮೇಲೆ ಇಟ್ಕೊಂಡಾನ. ಇನ್ನ ಸಾಮಾನ್ಯವಾಗಿ ಶಿವಭಜನಿ ಚಾಲು ಮಾಡ್ಬೇಕಾದ್ರೆ ನಿಮಗೆಲ್ಲ ಗೊತ್ತೈತಿ. ಗಜಾನನಂ ಭೂತ ಘನಾದಿ ಸೇವಿತಂ ಕಪಿತ್ವ ಜಂಬುಬಲ ಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮೋ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಈ ಪ್ರಕಾರವಾಗಿ ಇವತ್ತಿನ ಈ ಒಂದು ಸೇವೆಗಾಗಿ ತಗೊಂಡಿರ್ತಕ್ಕಂಥ ಅಭಂಗ ಪೈಲಾ ನಾವು ತಗೊಂಡಿರ್ತಕ್ಕಂಥದ್ದು ಯಾವ್ದ್ರಿಪ್ಪ ಅಂದ್ರ ಪಾಂಡುರಂಗ ಕರು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಿಗೆ ನಮಸ್ಕರಿಸುತ್ತಾ, ವಾಮ ಭಾಗದಲ್ಲಿರ್ತಕ್ಕಂಥ ತಾಯಿ ರುಕ್ಮಿಣಿ ಮಾತಾವು ನಮಸ್ಕರಿಸುತ್ತಾ, ದುಸರೇ ಚರಣ ಸಂತಾನಸಿಯ ಅವರಿವರನ್ನದೇ ಇಲ್ಲಿ ಎಲ್ಲಾ ಕೆಲಸಗಳನ್ನು ಬಿಟ್ಟ 3 ದಿನ ಪರ್ಯಂತ ಪರಮಾತ್ಮನ ಸೇವೆಗಾಗಿ ಏನು ಬಂದಿರತಕ್ಕಂಥ ಎಲ್ಲ ಸಂತರು ತಾಯಂದಿರು ಎಲ್ಲರಿಗೂ ನಮಸ್ಕರಿಸುತ್ತಾ ದುಸರೇ ಚರಣ ಸಂತಾನಸಿಯ. ಇನ್ನು 3ನೇ ನಮಸ್ಕಾರ ಯಾರಿಗೆ ಮಾಡಿದ್ರಿಪ್ಪ ಅಂದ್ರ ಬಾಬಾದಿ ಸದ್ಗುರು ದಾಸ ತುಕ. ಯಾವ ನಮಗೆ ನಿಮಗೆ ವಾರಿ ಕೊಟ್ಟಿರ್ತಕ್ಕಂಥ ಸೂರ್ಕರ್ ಮಹಾರಾಜರಾಗಲಿ ವಾಸ್ಕರ್ ಮಹಾರಾಜರಾಗಲಿ ಅವರಿವರನ್ನದು ಎಲ್ಲಾ ಗುರು ಗಾರಾಣಿಗಳಿಗೆ ಏನಪ್ಪಾ ಅಂದ್ರೆ ಇವತ್ತು ನಾವು ನಮನ ಸಲ್ಲಿಸೋದ್ರಿ. ಬಾಬಾದಿ ಸದ್ಗುರು ದಾಸ ತುಕ, ಒಂದು ಗುರುವಿನ ದಾಸನಾಗೋದು ಇವತ್ತು. ಹರಿದಾಸಾಚಿಯಾಗರಿ ಭಜೋ ಜನ್ಮಾಂತರಿ ಇರ್ಲಿ. ಯಾಕಂದ್ರ ಯಥಾಮತಿ ಯಥಾವಕಾಶ ಯಥಾಶಕ್ತಿ ನೋಡಿ ಇದ್ದುದ್ರಾಗನ ಎಲ್ಲರೂ ಆನಂದ ಆಗೋದು. ಮೊದಲೇ ಹೇಳಿ ನಾ ಅಂತೂ ಕೀರ್ತನಕಾರ ಅಲ್ಲ, ಏನೋ ಒಂದು ಲೆಕ್ಕದ ಮೇಲೆ ಹೋಗೋದು. ಗೋಕುಳಿ ಸುತ ಇಲ್ಲಿ ಜಗದ್ಗುರು ತುಕೋಬರಾಯರು ಏನ್ ಹೇಳ್ತಾರಿಪ್ಪ ಅಂದ್ರ, ಅರೇ ಬಾಬಾ ಎಂತ ಸುಖ ಆಗಿತ್ತು ಅಂತ ಹೇಳ್ತಾರ ಇಲ್ಲಿ. ಗೋಕುಳಿ ಸುಖ ಅಂತ ಪಾರ ನಾಹಿಲೇಕ. ಎಷ್ಟು ಸುಖ ಆಗಿತ್ತಂದ್ರಿ ಮಹಾರಾಜ್ರ, ಹೇಳಲಾಕ ಆಗಲಾರ್ದಷ್ಟು ಸುಖ ಆಗಿತ್ತಂತ ನೋಡ್ರಿ ಗೋಕುಲದೊಳಗ. ಯಾಕಾಗಿತ್ತಪ್ಪ ಅಂತಂದ್ರ ಮುಂದಿನ ಚರಣದಾಗ ಹೇಳ್ತಾರ, ಬಾಳ ಕೃಷ್ಣ ಆನಂದ ಗರಿ ಆನಂದ ನರ ನಾರಿ. ಯಾಕೆ ಆನಂದ ಆಗಿತ್ತಪ್ಪ ಅಂದ್ರ ಕಾರಣ ಐತಿ. ಪರಮಾತ್ಮ ಅವತಾರಕ್ಕೆ ಬರ್ತಾನು ಅಂದಾಗ ಬಾಳ ಕೃಷ್ಣ ಆನಂದ ಗರಿ ಆನಂದ ನರ ನಾರಿ. ಒಬ್ರ ಆನಂದ ಆಗಿದ್ದಿಲ್ರಿ, ನರ ನಾರಿ
ಹೆಣ್ಣು ಮತ್ತು ಹೆಣ್ಣು ಮಕ್ಕಳು ಹಾಗೂ ಗಂಡು ಮಕ್ಕಳು ಎಲ್ಲರಿಗೆ ಏನಾಗಿತ್ತಪ್ಪ ಅಂದ್ರ ಆನಂದ ನರನಾರಿ ಬಾಳ ಕೃಷ್ಣ ಆನಂದ ಘರಿ ಆನಂದ ನರನಾರಿ ಗುಡಿಯಾ ಪತಾಕ ತೋರಣೆ. ನೋಡ್ರಿ ಈ ನಮ್ಮ ಯಮನೂರ್ ಗ್ರಾಮದೊಳಗ ಈಗ 3 ದಿವಸ ಕಾರ್ಯಕ್ರಮ ಇಟ್ಕೊಂಡಾರ ಈಗ ಸಂತರು. ತಳಿಲ ತೋರಣಗಳನ್ನ ಕಟ್ಟಿದ್ರು ಅವ್ರು. ಗುಡಿಯಾ ಪತಾಕ ತೋರಣಿ ಕಟ್ಟ್ಯಾರಿಲ್ರಿ. ಇಲ್ಲಿ ಬಾಳಿ ಕಂಬು ತೆಂಗಿನ ಗೆರಿ ಕಟ್ಟ್ಯಾರಲ್ಲ, ಎಲ್ಲ ಮಾಯಿನ ಎಲಿ ಕಟ್ಟ್ಯಾರಿಲ್ರಿ. ಶೃಂಗಾರ ಮಾಡ್ಯಾರಲ್ಲ ಪರಮಾತ್ಮನ, ಸಂತರನ್ನ ಬರಮಾಡ್ಕೊಂಡ್ರ ಅವ್ರೆಲ್ಲ. ಹಂಗ ಇಲ್ಲಿ ಗುಡಿಯ ಪತಾಕ ತೋರಣಿ ಕರತಿ ಕಥಾ ಘಾತಿ ಗಾನಿ ಹಂಗ ಇಲ್ಲಿ ಭಜನಾ ನಡೆದತ್ತಲ್ರಿ. ಹಂಗ ಅಲ್ಲಿ ಏನ್ ನಡೀತಪ್ಪ ಅಂದ್ರ ಗಾತೆ ಗಾನಿ. ಯಾರು ಹಾಡವ್ರ ಹಾಡೋದು, ಕುಣಿಯವ್ರು ಕುಣೋದು, ಆನಂದ ನರನಾರಿ ಅವ್ರನ್ನ ಅವರ ಮರ್ತು ಬಿಟ್ಟಿದ್ರಂತ್ರಿ. ಪರಮಾತ್ಮ ಅವತಾರಕ್ಕೆ ಬರ್ತಾನು. ಯಾಕ? ದುಷ್ಟರ ಹಾವಳಿ ಬಹಳ ಆಗಿತ್ತು. ದುಷ್ಟರ ಹಾವಳಿ ಬಹಳ ಆಗಿತ್ತು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅದ್ಯುತ್ಥಾನಾಮ ಧರ್ಮಸ್ಯ ತದಾತ್ಮಾನಾಂ ಸ್ವಜಾಮ್ಯಹಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಪರಿತ್ರಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾನಾಂ. ಏನು ನಾಶ ಮಾಡ್ಬೇಕಾಗಿತ್ತು? ಭಕ್ತರಾಕಿ ಪಾಯ ಪಾಸಿ ದುರ್ಜರಾಚಿ ಸಂಹಾರಿ. ಭಕ್ತರಿಗೆ ಯಾವಾಗ ತ್ರಾಸ ಆಗಕತ್ತತಿ ಅಂತಂದಾಗ ಪರಮಾತ್ಮ ಅಲ್ಲಿ ಏನಾತು? ಅವತಾರಕ್ಕೆ ಬರ್ಬೇಕಾತು. ಗುಡಿಯ ಪತಾಕ ತೋರಣಿ ಕರತಿ ಕಥಾ ಘಾತಿ ಗಾನಿ ಬಾಳ ಕೃಷ್ಣ ಆನಂದ ಘರಿ ಆನಂದ ನರನಾರಿ ತುಕ್ಕ ಮನೆ ಚಂದಿ. ನೋಡ್ರಿ ಅವ್ರಿಗೆ ಚಂದ ಹತ್ತಿತ್ತಂತ ನೋಡ್ರಿ. ಎದ್ರ ಚಂದ ಹತ್ತಿತ್ತಪ್ಪ ಅಂದ್ರ ಗೋವಿಂದನ ಮನ ಮೋಹಿಲೆ ಗೋವಿಂದೆ. ಅವನ ಮುಖ ನೋಡಿದ್ರ ಅವ್ರಿಗೆ ಏನಪ್ಪಾ ಅಂದ್ರೆ ಈಗ ಒಂದು ಹೂವ ಮೈಕ್ ಇರ್ತತ್ರಿ ಮರದ್ರ, ಆ ಮೈಕಿ ಹೆಂಗ ಆಳತತ್ತಲ್ಲ ಹಿಂಗ ಅವ್ರ ಮುಖಗಳು ಎಲ್ಲ ಏನಾಗಿದ್ವಪ್ಪ ಅಂದ್ರ ಹೂ ಅಳ್ಳಿದಾಗ ಅಳಿದ್ವು ಅಂತ ನೋಡ್ರಿ ಎಲ್ಲರೂ. ಆನಂದ ನರನಾರಿ ಬಾಳ ಕೃಷ್ಣ ಆನಂದ ಘರಿ ಆನಂದ ನರನಾರಿ. ಇದು ಸಂಸ್ಕೃತ ತೋಡಿಚೆ ಗೋಡಿ ಒಳಗ ಅರ್ಥ್ರೆ. ಇಷ್ಟ ಐತೇನ್ರಿ ಇದ್ರ ಅರ್ಥನ ಬೇಡ್ರಿ ಮತ್ತ. ಯಾಕಂದ್ರೆ ಇದ್ರ ಅರ್ಥ ಅಂತ ಪಾರ ನಾಹಿ ಲೇಖ. ಇದು ಎಷ್ಟ ಐತಿ ಎಷ್ಟ ಅಂತ ಹೇಳಲಿಕ್ಕೆ ಆಗುದಿಲ್ಲ. ನನ್ನಂತ ಪಾಮರನಿಂದ ಬಿಡಿಸೋದು ಸಾಧ್ಯ ಅಲ್ಲ. ಯಾಕಂದ್ರ ಋಷಿ ಮುನಿ ಸಿದ್ಧ ಬಹುತ ಕವಿ ಜನ ವರ್ಣಿತ ತುಜೆ ಗುಣ ನಸರತೆ. ಎಂತ ಋಷಿ ಮುನಿ ಸಿದ್ಧಗಳಿಗೆ ಅಲ್ಲಪ್ಪ ಅಂದ್ರ ಇದನ್ನ ಹೇಳಿಲಿಕ್ಕೆ ಹತ್ತಿದ್ರೆ ಕೇಳುವಂಗ ಆಕತಿ ಕರೆ, ಅದನ್ನ ಮುಗಿಸೋದಾಗಿಲ್ಲ ಯಾರಿಗಿ. ಹಿಂದಿನ ಯಾರಿಗೂ ಆಗುದಿಲ್ಲ. ಪರಮಾತ್ಮನಿಗೆ ಹೊರತು ಮತ್ತೊಬ್ರಿಗೆ ಮುಗಿಸೋದಾಗಿಲ್ಲ ಅದನ್ನ. ಅದಕ್ಕ ಇಲ್ಲಿ ಏನಪ್ಪಾ ಅಂದ್ರ ನಾವು ಒಮ್ಮೆ ಶಾರ್ಟ್ಕಟ್ ಬಂದ್ಬಿಡ್ತೀವಿ. ಬಹಳ ದುಷ್ಟರ ಹಾವಳಿ ಆತು. ಹಾವಳಿ ಆದಾಗ ನೋಡ್ರಿ ಮರಾದ್ರ ನಾವು ಸ್ವಲ್ಪ ಕಷ್ಟ ಬತ್ತಾರ ಏನಂತೀವ್ರಿ? ಬಾಳ ಕಷ್ಟ ತಂದಿಪ್ಪ ನಮಗಂತೇಳಿ ಏನ ಮಗಲ್ದವ್ ನೆನೆಸ್ತೀವ ನಾವ್ ಯಾರು ಇದ್ರವ್ರ. ಯಾಕ್ರಿ ಬಾಳ ಕಷ್ಟ ತಂದಿಪ್ಪ ಪರಮಾತ್ಮ, ಈ ಕಷ್ಟದಿಂದ ನಮ್ಮನ್ನ ದೂರ ಮಾಡು ಅಂತಾರಲ್ಲ. ಸಂಕಟ ಬಂದಾಗ ವೆಂಕಟರಮಣ ಹಂಗಾಗಿಬಿಟ್ಟಿವ್ ನಮ್ಮ ಬಾಳೆ ಎಲ್ಲ ಪರಿಸ್ಥಿತಿ. ಸಂಕಟ ಬಂದಾಗ ಅಷ್ಟೇ ದೇವ ಭಗವಂತ ನಾರಾಯಣ ಅನ್ನೋದು. ಮತ್ತೆ ಎಲ್ಲ ಆನಂದ ಇಟ್ಟಪ್ಪ ಅಂದ್ರೆ ಪರಮಾತ್ಮ ನಾವು ನೋಡ್ತೀವನ್ರಿ ಅವನ್ನ? ಯಾರು ನೋಡೋದಿಲ್ಲ. ಹಂಗ ಇಲ್ಲಿ ಇವ್ರಿಗೆ ಕಷ್ಟ ಕೊಟ್ಟ ಪರಮಾತ್ಮ ಮನ ಮೋಹಿನೇ ಗೋವಿಂದೆ. ಅವರ ಮನಸ್ಸು ಅಂತಕ್ಕಂಥ ಅದನ್ನ ಗೋವಿಂದನ ಕಡೆ ಹೇಳ್ಕೊಂಡ. ಸಾಮಾನ್ಯ ಏನ್ರಿ ಪರಮಾತ್ಮ? ಏನು ದುಷ್ಟರ ಹಾವಳಿ ಚಾಲು ಆತು. ಇಲ್ಲಿ ಕಂಸ ಮಹಾರಾಜ ಎಲ್ಲ ವಿದ್ಯೆಗಳಲ್ಲಿ ಪಾರಂಗತ ಆಗಿದ್ದಾವ. ಕಂಸ ಮಹಾರಾಜ ಎಲ್ಲ ವಿದ್ಯೆಗಳನ್ನ ಕಲ್ತಿದ್ದ. ಇನ್ನೇನಪ್ಪಾ ಅಂದ್ರ ಒಂದು ವಿದ್ಯೆ ಮಾತ್ರ ಅವಂಗ
ಉಳಿದಿತ್ತು ಇನ್ನೊಂದು ಯಾವ್ದಪ್ಪ ಅಂದ್ರ ಆತ್ಮವಿದ್ಯೆ. ಹಾ, ಆ ವಿದ್ಯೆಯನ್ನು ಕಲಿಸ್ತಕ್ಕಂಥವ್ರು ಯಾರು ನೋಡ್ರಿ, ಶೋಧ ಮಾಡ್ರಿ ಅಂದಾಗ ಯಾರಿದ್ರಿ? ವಸುದೇವ ಸುತಂ ದೇವಂ ಕಂಸ ಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಯಾವ ವಸುದೇವ ಗುರುಗಳಂತ ಹೋದ್ರು ಪರಿಪರಿಯಾಗಿ ಬೇಡ್ಕೊಂಡ, ಗುರುಗಳೇ ನನಗ ಒಂದು ವಿದ್ಯೆ ಕಡಿಮೆ ಆಗೈತಿ, ನಿಮಗ ವಿನಂತಿಯಿಂದ ಕೇಳ್ಕೊತೀನಿ, ನಿಮ್ಮ ದಾಸಕ್ಕಿ ನಾನು ಅಂತೇಳಿ ದಾಸ ಆದ. ಯಾರಿಗೆ? ವಸುದೇವ ಗುರುಗಳಿಗೆ. ಬಾರಪ್ಪ ನೀ ಕಲಿತನಂದ್ರೆ ಏನು? ಈಗ ನಮ್ಮ ವಿಠ್ಠಲ್ ಮಹಾರಾಜ್ ಅದಾನಿ, ನಮ್ಮ ಯಾವ್ರಿಗೆ ಕಂಕನವಾಡಿ ವಿಠ್ಠಲ್ ಮಹಾರಾಜರು, ಯಾರು ಮುರ್ದಂಗ್ ಕಲಸ್ರಿ ಮಹಾರಾಜ್ರ ಅಂದ್ರೆ ಬ್ಯಾಡ ಅಂತಾರನ್ರಿ ಅವ್ರು. ಕಲಿಯಪ್ಪ, ಕಲಿದ್ರ ಚಲೋ ಆತನ್ನು ಅಂತದ್, ಯಾಕಂದ್ರೆ ಸಂತರಲ್ಲಿ ಅಂತದ್ ಇರ್ತದ್ರಿ. ಹಂಗ ಈ ವಸುದೇವ ಗುರುಗಳು ಆಯ್ತಪ್ಪ ಕಲಿಸ್ತೀನಿ ನಡಿ ಅಂದಾಗ ಅವ್ರ ಚಾಲೋ ಆತ್ರಿ ಅಭ್ಯಾಸ. ಒಂದಿನ ಹೋತ್, 2 ದಿನ ಹೋತ್, 3 ದಿನ ಹೋತು, ವರ್ಷಾನುಗಂಟ್ಲೆ ಹೋತ. ವರ್ಷಾನುಗಂಟ್ಲೆ ಹೋದ್ಮ್ಯಾಗ ಇವ್ ವಿದ್ಯೆ ಸಂಪೂರ್ಣ ಆತು. ಆದ್ಮೇಲೆ ಇನ್ನ ಗುರು ನೋಡ್ರಿ, ಗುರುಗಳಿಗೆ ನಾವು ಏನಾರು ಒಂದು ಮಾಸ್ತರ್ ನಮಗ್ ಸಾಲಿ ಕಲಿಸಿದಪ್ಪ ಅಂದ್ರ, ಚಲೋ ಗೌಡ್ರ ಚಲೋ ಆರ್ಮಿ ನೌಕರಿ ಬಂತಪ್ಪ ಅಂದ್ರ ಹುಡುಗ ಏನ್ ಮಾಡ್ತಾನೋ, ಗುರುಗಳಿಗೆ ಏನಾರ ಗಿಫ್ಟ್ ಕೊಡ್ತಾನ. ಯಾಕ? ನನಗ ಗುರುಗಳಿಗೆ ನನಗೆ ಒಂದು ದಾರಿ ತೋರಿಸಿದ್ರು, ಇವರಿಂದ ಒಂದು ನಾನು ಜಾಬ್ ಮಾಡ್ಕೊಂಡಿ ಅಂತ ಹೇಳಿ ಆ ಸ್ಟೂಡೆಂಟ್ ಏನ್ ಮಾಡ್ತಾನಪ್ಪ ಅಂದ್ರ ಅವನ ಕೈಲಿ ಆದಷ್ಟು ಗುರುಗಳಿಗೆ ಮುಟ್ಟಿಸ್ತಾನ. ಗುರು ಕಾಣಿಕೆ ಅಂತಾರ ಅದಕ್ಕೆ. ಹಂಗ ಇಲ್ಲಿ ಕಂಸ ಮಹಾರಾಜ ಗುರುಗಳು ನನಗೆ ಇಷ್ಟೆಲ್ಲ ವಿದ್ಯೆ ಕಲಿಸ್ಯಾರು, ಮತ್ತು ನಾನು ಅವ್ರಿಗೆ ಏನಾರ ಕೊಡಬೇಕು, ಗುರು ಕಾಣಿಕೆ ಕೊಡಬೇಕು ಅಂದಾಗ ವಿಚಾರ ಮಾಡಿದೇವ. ವಸುದೇವ ಗುರುಗಳು ಎಲ್ಲ ವಿದ್ಯೆನೂ ಪಾರಂಗತದಾರು, ಎಲ್ಲ ವಿದ್ಯೆ ಕಲ್ತವ್ರದಾರು. ಮತ್ತ ಇವ್ರಿಗೆ ರೊಕ್ಕ ಕೊಟ್ಟನಪ್ಪ ಅಂದ್ರ ರೊಕ್ಕ ನಿಂದ್ರಲ್ಲ. ಯಾಕ್ರಿ? ರೊಕ್ಕ ನಿಂದ್ರದನ್ನ ಮತ್ತಕ್ಕೆ ಎಷ್ಟಿದ್ರೆ ಏನ್ ಮಾಡಾವದಿ, ಹೆಂಗ ಹೋಗತ್ತೇನೋ. ಹಂಗ ಯಾವಾಗ ವಿಚಾರ ಮಾಡಿ ಏನ್ ಮಾಡಿದ, ಅವಾಗ ತಂಗಿದ್ಲು, ತಂಗಿ ದೇವಕಿ ಅಂತಕ್ಕಂಥ ತಂಗಿನ ಇಲ್ಲಿ ಇಂಥ ದಾನ ಕೊಟ್ಟಿವಪ್ಪ ಕಾಣಿಕೆ ಮರು ಆಕತಿ. ದಾನ ಕೊಡೋದ ಕರೆ, ಏನ್ ಕೊಡುದು? ಕನ್ಯಾದಾನ ಕೊಡುದು ಅಂತೇಳಿ ಥರಾವ್ ಮಾಡಿದ. ಥರಾವ್ ಮಾಡಿ ಗುರುಗಳ ಮುಂದೆ ಹೋಗ್ಕೊಂತ ಕಂಸ, ಗುರುಗಳೇ ನನಗ ನಿಮ್ಮದು ಬಾಳ ಅಂದ್ರ ಬಾಳ ವಾಚ್ ಆಗೈತಿ, ನೀವು ಕಲಿಸಿರ್ತಕ್ಕಂಥ ವಿದ್ಯೆ ನನಗ ಆನಂದ ಆಗೈತಿ. ಕರೆ ನಿಮಗ ನನಗೆ ಗುರು ಕಾಣಿಕೆ ಕೊಡ್ಬೇಕಂತ ಅಪೇಕ್ಷೆ ಆಗೈತಿ, ಬ್ಯಾಡ ಬಿಡಪ್ಪ, ನೀ ಏನ್ ಮಾಡ್ತಿ ಅಂದ್ರ, ಏನ್ ಕಮ್ಮಿ ಐತಿಪ್ಪ, ಎಲ್ಲ ಆನಂದ ಐತಿ, ನೀ ಏನ್ ಮಾಡ್ತಿ ಹೇಳ ಅಂತಂದ್ರು. ಇಲ್ಲ, ನನ್ನ ಮನಸ್ಸಿಗೆ ಸಮಾಧಾನ ಆಗವಲ್ದು. ಹೌದಾ? ಮತ್ತ ಆಯ್ತಳಪ್ಪ ಅಂದ್ರು. ಇವ್ರು ಏನ್ ಮಾಡಿದ, ಮಾತ್ರಿ ಯಾವಾಗ ಮರದ್ರ ಮತ್ ನಮ್ಮೂರ್ ಸಪ್ತಾಕ್ ಬರ್ರಿ ಅಂತ ನಮಗೂ ಹೇಳ್ತಿರ್ತಾರ. ಯಾರು? ಸಂತರು. ನಮ್ ರುದ್ರಾಪ್ ಮರಾದ್ರ ಹೇಳಿದ್ರ ನಮಗ್, ಬರ್ರಿ ಮರಾದ್ರ ನಮ್ಮೂರಿಗೆ ಸಲ ಅಂತೇಳಿ ಹ್ಞೂ ಅಂದಿದ್ವಿ ನಾವೆಲ್ಲ. ಖರೆ ನಿಕ್ಕಿನ ಕೈಯನ್ನ ಕೊಡುದು ಅಂತ. ಯಾಕ್ರಿ? ಯಾಕಂದ್ರ ಏನಾರ ಬಂದ್ ಬಿಡ್ತಾವ ಕೆಲಸ ನಮಗ. ಖರೆ ಹಂಗಿದ್ದೀವಿ ನಾವು, ಏನೋ ಒಂದಕ್ಕೆ ಹೇಳಿ ಅದ ಪ್ರಕಾರ ನಡ್ಕೋತಿದ್ರ ಅವ್ರು. ಒಂದು ಮಾತು ಕೊಟ್ಟಪ್ಪ ಅಂತಂದ್ರ ದೇಹ ಜಾವೋ ಅಥವಾ ರಾಹೋ ಪಾಂಡುರಂಗಿ ದೃಢ ಭಾವೋ. ಯಾವಾಗ ಒಮ್ಮೆ ಮಾತು ಕೊಟ್ರ ಪರಮಾತ್ಮ ಇರ್ಲಿ, ಇವತ್ತು ಹೋಗ್ಲಿ. ಹಂಗ ವಸುದೇವ ಗುರುಗಳು ಏನಪ್ಪಾ ಅಂದ್ರ ನಿರ್ಧಾರ ಮಾಡಿದ್ರು, ನಿಷ್ಠಾವಂತ ಭಾವ ಸ್ವಧರ್ಮ ನಿರ್ಧಾರೇ ವರ್ಮ ಚುನೈ. ಒಂದು ನಿರ್ಧಾರ ಮಾಡಿದ್ರು, ಆಯ್ತಪ್ಪ ನಿನ್ನ ಬೇಡಿಕೆ ಏನೈತಿ ನೀ ಬಂದು ಕೊಡು ಅಂದಾಗ, ಇಲ್ರಿ ಮತ್ತ ನನಗೆ ಇರಾಕಿ ಹೋಗ್ಬೇಕು ತಂಗಿದಾಳು, ಆಕೆ ನೀವು ಮೊದಲು ಲಗ್ನ ಆಗಬೇಕು ಮಾತ ಕೊಟ್ಟಿದ್ರು. ಮತ್ತ ಆಯ್ತಳಪ್ಪ, ನಿನ್ನ ಸಂಕಲ್ಪ ಐತಪ್ಪ ನಿಂದ, ಹಂಗ ಆಗಲಿ ಅಂತೇಳಿ ಮುಂದೆ ಲಗ್ನ ತರಾವ್ ಮಾಡಿದ್ರು.
ಅವ್ರಿಗೇನ ಮದ್ವೆ ಆಗಿದ್ದಿಲ್ಲನ್ರಿ? ಹಾ, ಮದ್ವೆ ಆಗಿತ್ತು ಅವ್ರಿಗೆ, ಹೊಸದೇವ್ರುಗಳಿಗೆ ಮದ್ವೆ ಆಗಿತ್ತು. ಆದ್ರೂ ಮತ್ತೆ ಮಾತಿಗೆ ಕಟ್ಟಿ ಬಿದ್ದನಂತೇಳಿ ಒಪ್ಕೊಂಡು ಮದ್ವೆ ಚಾಲು ಆತ್ರಿ ಮರದ್ರ. ಇವ್ ನಮಗತ್ತೆ ಯಾದಿ ಮ್ಯಾಗ ಶಾದಿ 10 ಗಾದಿ ಇಲ್ಲಿ ಇವು. ಆ ಮದ್ವೆ ಹಂಗಲ್ರಿ, ಇವ್ ಹಿಂದ ಮದ್ವಿ ಎಲ್ಲ ನಮ್ ಗೌಡ್ರು ಹಿರಿಯರಿಗೆ ಗೊತ್ತತಿ ಎಲ್ಲ. ಅವ್ರಿ ನಮ್ ಗೌಡ್ರು ಎಲ್ಲ ಹಿರ್ತಾನ ಮಾಡ್ತಾರ. ಯಾಕ್ರಿ ಗೌಡ್ರಿ? ಈಗ 10 ನಿಮಿಷ ಲಗ್ನನ ಒಂದು ಸುಮ್ಮರಿ ಕಾರ ಹಚ್ಚುದು, ಲಗ್ನನ ಮುಗಿಸ್ಬಿಡುದು, ಹಂಗೈತಿ ಈಗ ಲಗ್ನ. ಅವಾಗ ಹೆಂಗಿತ್ತಪ್ಪ ಅಂದ್ರ 9-7-8 ದಿವ್ಸ ಗಂಟ್ಲೆ ಮಾಡೋದ್ರಿ. ಒಂದಿನ ಹಂದ್ರ ಹಾಕುದ, 8 ದಿವಸ ಒಂದಿನ ಹಂದ್ರ ಹಾಕುದ, ಒಂದಿನ ಹಂಗ ಒಟ್ಟು ಒಂದೊಂದು ಕಾರ್ಯಕ್ರಮನ ಒಟ್ಟು ಚಾಲೋ 8 ದಿವಸ ಅಲ್ಲಿ ನಮ್ಗೆ 8 ತಾಸು ನೆಮ್ಗುದು ಹೊಕ್ಕ ನಮ್ಗೆ. ಹಂಗ ಮದ್ವಿ ವಿಜೃಂಭಣೆಯಿಂದ ಎಲ್ಲ ತರ ರೆಡಿ ಮಾಡಿದ ಕಂಸ. ರೆಡಿ ಮಾಡಿ ಏನಪ್ಪಾ ಅಂದ್ರ ಲಗ್ನ ಆಯ್ತು. ಲಗ್ನ ಆದ್ಮೇಲೆ ಮೆರವಣಿಗೆ ಅಂತ ಮಾಡ್ತಿದ್ರ. ಎತ್ತಿನ ಬಂಡಿ ಆಗ್ಲಿ, ಕುದುರೆ ಶ್ರೀಮಂತಿದ್ದಾರ ಕುದುರೆ ಟಾಂಗಾದಾಗ ಮಾಡ್ತಿದ್ರು. ಮೊದಲು ನಿಮ್ಗೆ ಮಾಡಿರ್ಬೇಕು, ನೀವು ವಯಸ್ಸಾಗಿತ್ತು ಬಾಳ. ಜಟಕಾ ಬಂಡಿ ಹಂಗೆಲ್ಲ ಮಾಡ್ತಿದ್ರು. ಸ್ವಲ್ಪ ರಾಕಿದ್ದವ್ರು ಏನಾರ ಕುದುರೆ ತರ್ಸೋದು, ಕಾರ್ ಗಾಡಿ ಅಂದ್ರು ಅವ್ ದೊಡ್ಡ ಅವೆಲ್ಲ ಹಂಗೆಲ್ಲ ಮಾಡ್ತಿದ್ರು. ಇಲ್ಲಿ ಏನಾಯ್ತಪ್ಪ ಅಂದ್ರ ಕಂಸನ ಆಸ್ಥಾನದೊಳಗ ಕುದುರೆ ರಥ ಐತ್ರಿ. ಆ ರಥದ ಮೇಲೆ ವಸುದೇವ ಗುರುಗಳನ್ನ ತಂಗಿ ದೇವಕಿನ ಹಿಂದ ಕುಂದ್ರಿಸಿ ಮುಂದೆ ತಾನ ಸಾರಥಿ ಆದ. ರಥ ಇನ್ನೇನು ಊರಾಗ ಮೆರವಣಿಗೆ ಹೊಂಟತಿ. ನಡು ಊರಾಗ ಹೋತ್ ನೋಡ್ರಿ ಮರದ್ರ. ನಡು ಊರಾಗ ಹೋಗಿ ಅಲ್ಲಿ ಏನಾತಪ್ಪ ಅಂದ್ರ ಆಕಾಶವಾಣಿ ಆತ. आकाशीचे वाणी सांगितसे कंसा तळमळ मानसी करू नका. ಯಾವಾಗ ಆಕಾಶವಾಣಿ ಆತು ಕಂಸ ಮಹಾರಾಜಂದ ಗಾತ ಆತಂದವ. ಇಷ್ಟೆಲ್ಲ ವಿಜೃಂಭಣೆಯಿಂದ ಲಗ್ನ ಮಾಡೀನಿ ತಂಗಿದ ಕರೆ ನನ್ನ ಮನಸ್ಸಿಗೆನ ನೆಮ್ಮದಿ ಇಲ್ದಂಗ ಆತು ಅಂದೇವ. ಮಹಾರಾಜ್ರ ನಾ ಎಲ್ಲ ರಗಡ್ ಖರ್ಚು ಮಾಡೀನಿ, ಏನು ಒಂದಿನ ಬುಂದೇನ ಮಾಡೀನಿ, ಒಂದಿನ ಚಪಾತಿ, ಏನು ಶಿರಾ, ಒಂದೊಂದು ದಿವಸ ಒಂದೊಂದು ಐಟಮ್ ನೀವು ಮಾಡಿರಿ. ನಂಗೆ ಒಮ್ಮೆರೆ ಅದೇನು ಬಾತ್ ಅತ್ ನೋಡ್ರಿ. ಬಾತ್ ಒಂದು 10-12 ತರ ಬಾತ್ ಐತತ್. ಕೇಸರಿ ಬಾತ, ಚೌಚೌ ಬಾತ, ವಾಂಗಿ ಬಾತ, ನನಗೇನು ಹೇಳೋದಾಗುದಿಲ್ಲ ಅವನ್ನ. ಅಷ್ಟು ನಮನಿ ಅದಾವಂತ ಬರೀ ಅನ್ನದೊಳಗ. ಮತ್ತೆ ಕಂಸ ಮಹಾರಾಜ್ ಏನ್ ನಾನಾ ನಮನಿ ರೀ. ಅಂಥದೆಲ್ಲ ಪಂಚಾಮೃತ ಅಡಿಗೆ ಮಾಡಿ ಉಣಿಸಿ ಖರೆ ಆಕಾಶವಾಣಿ ಹಿಂಗ ಆಕತ್ತಲ್ಲ ಅಂದಾಗ ಅವ್ ಏನಾಗ್ಬಿಡ್ತಿ, ತಳಮಳ ಮಾನಸಿ ಕರುಣತಾಳ. ಒಳಗ ತಳಮಳ ಚಾಲು ಆತ. ತಳಮಳ ಬೆಂಕಿ ಹತ್ತಿದಂಗ ಆತ್ರಿ ಅವಾಗ. ಸಂಕಟಾದಾಗ ಮನುಷ್ಯ ಹೆಂಗ ಒದ್ದಾಡ್ತಾನೋ ಆ ನಮನಿ ಅವಂಗ ತ್ರಾಸ ಆಕೈತಿ. ಆಕಾಶಿಚೆ ವಾಣಿ ಸಾಂಗೀತಸೆ ಕಂಸ
ಏನಂತ ಆಕಾಶವಾಣಿ ಆಯ್ತಪ್ಪ ಅಂದ್ರ, ಎಲ್ಲೋ ಕಂಸ, ಎಲ್ಲೋ ಕಂಸ, ನಿನ್ನ ತಂಗಿಯ ಗರ್ಭದಿಂದ ಹುಟ್ಟತಕ್ಕಂತ 8ನೇ ಕೂಸಿನಿಂದ ನಿನ್ನ ಮರಣ ಮರಣ ಮರಣ. ಮುರ್ದಾಗ ಮಾಸ್ತರ್ ಶಾನೆ ಮಾಡಿರ್ತಾರ ಅವ್ರು, ಸಂಡಿ ಮ್ಯಾಗ ಇರ್ತಾರ ಅವ್ರು. ಯಾವಾಗ ಮರಣ ಮರಣ ಅಂದಾಗ ಕಂಸ ಮಹಾರಾಜಗೆ ತಳಮಳ ಆತ್ರಿ. ಏನು ತಂಗಿ ಹೆಳ್ಳ ಹಿಡ್ಕೊಂಡ, ತಲಿಯಾನ ಜಡಿ ಹಿಡ್ಕೊಂಡ ದರ 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 ಎಳ್ಕೊಂಡ್ ತಳಗ್ ತಗೊಂಬಂದ್ ನೋಡ್ರಿ. ಯಾವ ತಂಗಿನ ರೋಹಿಣಿ ದೇವಕಿನ ತಳಗ ದರ ದರ ಎಳ್ಕೊಂಡ್ ಬಂದ. ಏನಪ್ಪಾ ಅಂದ್ರೆ ಖಡ್ಗ ಹಿಡಿದ ಖಡ್ಗ ಇನ್ನೇನ ಕ್ಷರಚ್ಛೇದನ ಮಾಡ್ಬೇಕು ಅನ್ನುವಂತ ಹೇಳಿದಾಗ ವಸುದೇವ ಗುರುಗಳು ಬಂದ್ರು ನೋಡ್ರಿ. ಅಲ್ಲಪ್ಪ ಕಂಸ, ಯಾಕೋ ಏನಾತ ನಿನಗ? ಇಷ್ಟೆಲ್ಲ ಇದ್ರೆ ಮನೆಯಿಂದ ಲಗ್ನ ಮಾಡಿ ಎಲ್ಲ ಆನಂದ ಐತಿ, ಈಗೇನಪ್ಪ ನಿನ್ನ ತಂಗಿ ಹೆಳಲ್ ಹಿಡ್ಕೊಂಡ ಆಕಿ ಜೀವಾತ್ ಯಾಕೈತಿ ಅಲ್ಲಪ್ಪ, ಯಾಕ ಅಂದಾಗ ಕಂಸ ಹೇಳಿದ, ನೋಡ್ರಿ ಗುರುಗಳ, ಮತ್ತೆ ಹಿಂಗ ಆಕಾಶವಾಣಿ ಆಗ್ಯದ, ನನ್ನ ತಂಗಿ ಗರ್ಭದಿಂದ ಹುಡ್ತಕ್ಕಂತ ಮಗುವಿನಿಂದ 8ನೇ ಕೂಸಿನಿಂದ ನನ್ನ ಮರಣ ಐತಿ ಅಂತ ಹೇಳಿದಾಗ ಏನ್ ದೊಡ್ಡ ಆಗದ ಅಂದ್ರಿ. ಏನ್ ದೊಡ್ಡ ಆಗದ? ನಿನಗೆ 8ನೇ ಕೂಸಿನಿಂದ ಮರಣ ಐತಿ ಹೌದಲ್ಲ, ಅಗಿನಿಂದ ಏನು ಮರಣ ಇಲ್ಲ. ಯಾಕ್ರಿ? ಕೂಸಿನಿಂದ ಮರಣ ಐತಿ, ತಾಯಿಯಿಂದ ಏನು ಮರಣ ಇಲ್ಲಲ್ಲ, ತಂಗಿಯಿಂದ ಮರಣ ಇಲ್ಲ ಹೌದಲ್ಲ. ಆಯ್ತು ನೋಡಪ್ಪ, ನೀ ನಮ್ಮನ ಕಾರಾಗೃದೊಳಗರ ಈಡ, ಕುಲ್ಲಾರ ಈಡು, ಒಟ್ಟು ನಮ್ಮನ್ನ ನೀನು ಬಂದಿ ಇಡು ಅಂತ ಹೇಳಿದ್ರು ವಸತಿ ಗುರುಗಳು. ನಮ್ಮನ್ನ ಹ್ಯಾಂಗ ಇಡ್ತಿ ಇಡು, ಒಟ್ಟು ನಿನ್ನ ಕಾವಲ ಇಡಬೇಕಾದ್ರ ಕಾವಲ ಇಡುಕ್ರೆ ಕೊಲೆ ಮಾಡ್ಬೇಡಪ್ಪ, ಕ್ಷರಚ್ಛೇದನ ಮಾಡಬೇಡ ಅಂದಾಗ ಆಯ್ತ್ರಿ ಗುರುಗಳ ಅಂತ ಗುರುವಿನ ಮಾತಿ ಕಿಮ್ಮತ್ತ ಕೊಟ್ಟು ಬಿಟ್ರು. ಮುಂದೇನಪ್ಪಾ ಅಂದ್ರ ಅವ್ರನ್ನ ಹಂಗ ಬಿಡ್ಲಿಲ್ರಿ. ಅವ್ರು ವಸುದೇವ ಗುರುಗಳಿಗೆ ಕಾಲಾಗ ಬೇಡಿ ಹಾಕಿದ್ರು. ಬೇಡಿ ಹಾಕಿ ಏನಪ್ಪಾ ಅಂತಂದ್ರ ಒಂದ ಕಾರಾಗೃಹದೊಳಗ ಇಬ್ರು ವಸುದೇವ ಮತ್ತು ದೇವಕಿ. ಆ ಕಾರಾಗೃಹ ಅಂದ್ರೆ ಏನ್ರಿ? ಜೇಲ್ ಅಂತೀವಲ್ಲ ನಾವು. ಸುತ್ತಾಲಗ ಕೆಬ್ಬಂದು ಎದುರ್ದತ್ತೆ ಹಿಂಗೈತಲ್ಲ ಇದು ಗೇಟ. ಜೇಲ್ ಅಂದ್ರೆ ಗೊತ್ತಾಗತಿ, ಸಂತ್ರಿ ಹತ್ರ ಎಲ್ಲ ಗೊತ್ತಾಗತಿ. ಕಾರಾಗೃಹ ಅಂದ್ರು ಗೊತ್ತಾಗತಿ. ಯಾಕ್ರಿಪ್ಪ ಅವ್ ಯಾಕಾರ ದಿವ್ಸ ನಾವ್ ಅಡ್ಡಾಡ ಅವ್ರ ಹಂಗ ದೇಶ ವೇಷ ನೋಹೆ ಮಾಜಾ ದೇಶ ವೇಷ ಏನೇನ್ರಿ ನಾನು ದೇಶ ವೇಷ ನೋಹೆ ಮಾಜ. ಯಾಕಪ್ಪ ಅಂದ್ರ ನಾವು ನೋಡ್ರಿ ವಾರ್ಕರಿ ಮಂಡಳಿ ಅವ್ರು ಏನ್ ಮಾಡ್ತೀವಪ್ಪ ಅಂದ್ರ ಒಂದ ಊರ ಇಲ್ರಿ ನಮಗ. ಇದ ಪಂಥ ಅದ ಪಂಥ, ಅದ ಊರ ಇದ ಊರ, ಆ ಗುರುಗಳು ಈ ಗುರುಗಳು ಏನಿಲ್ಲ ನಮಗ. ಎಷ್ಟು ನಾಮಸ್ಮರಣೆ ಮಾಡುದು ಅಂತ ನಮ್ದು. ಅದಕ್ಕ ಯಾವಾಗ ಒಳಗ ಕಾರಾಗೃಹದೊಳಗ ಜೈಲಿನೊಳಗ ಆ ವಸುದೇವ ಗುರುಗಳನ್ನ ದೇವಕಿನ ಹಾಕಿದ್ರು, ದಿವಸಗಳದಂತೆ ಏನಾಯ್ತಪ್ಪ ಅಂದ್ರ ಮದುವೆ ಆತು. ದಿನಗಳದಂತೆ ಏನಾತು, ಒಂದು ಕೂಸ ಗರ್ಭವತಿ ಆದ ತಾಯಿ ಗರ್ಭವತಿ ಆದ್ಲು. ಆಮೇಲೆ ಏನಪ್ಪಾ ಅಂದ್ರೆ ದಿನಗಳದಂಗ ಕೂಸು ಪ್ರಸೂತಿ ಆತು. ಫಸ್ಟ್ನೇ ಕೂಸು ಹುಟ್ಟಿತು. ಕೂಸು ಹುಟ್ಟಿದ ಮ್ಯಾಗ ನೋಡ್ರಿ ಮಹಾರಾಜ್ರ ಎಷ್ಟು ಬಂದೋಬಸ್ತ್ ಮಾಡಿದ್ದಪ್ಪ ಅಂದ್ರೆ ಕಂಸ ಮಹಾರಾಜ, ರಾಕ್ಷಸ ಮೊದಲ ಕಂಸ ಎಲ್ಲ ಬಹಳ ಬಂದೋಬಸ್ತ್ ಮಾಡಿಬಿಟ್ಟಿದ್ದ ರಾಕ್ಷಸರನ್ನ. ಎಲ್ಲರೂ ಕಾವಲ ಇಟ್ಟಿದ್ದ ಕಾವಲ. ಆ ಒಂದು ಗೇಟ್ ತೆಗಿಬೇಕಾದ್ರ ಬಾಗಲ ಆಣಿ ಹಚ್ಚಿ ತಗುದ್ರಿ ಜಗ್ಗುದು, ಹೊಳ್ಳಿ ಆಣಿ ಹಚ್ಚೆ ಒತ್ತುದು. ಮನುಷ್ಯರಿಗೆ ಅವು ಸರಿದಡ್ದಿದ್ದಿಲ್ಲಂತಾವ್. ಆಗಿನ ಮನುಷ್ಯರು ಏನಪ್ಪಾ ಅಂದ್ರ ಅವ್ರ ದೈತ್ರು, ರಾಕ್ಷಸರು. ಅವಾಗ
ಕೂಸು ಹುಟ್ಟಿದ ಯಾರು ಬಂದು ಮೊದಲು ಹೇಳ್ತೀರಿ ನಿಮಗೆ ಅರ್ಧ ತೊಲಿ 1 ತೊಲಿ ಬಂಗಾರನ ಅಂದಿದಂತ ಕಂಸ. ಒಟ್ಟು ಬಂಗಾರ ಅಂದ್ರೆ ಮತ್ತೆ ತಾಯಿಗಳು ಭಾಳ ಜೀವ ಬಂಗಾರ ಅಂದ್ರೆ. ಒಬ್ಬಕ್ಕೆ ಅಮ್ಮ ಬಂಗಾರ ಗೋರ್ಮಾ ಮಾಡ್ಸೊಮ್ಮ ಇದ್ದಂತ್ರಿ. ಸುಮ್ಮ ಒಂದು ದೃಷ್ಟಾಂತ ಹೇಳ್ತಾನೆ. ಈ ಬಂಗಾರ ನಾನು ಏನಪ್ಪಾ ಅಂದ್ರ ಆ ಮುದುಕಿ ಭಾಳ ದಿವ್ಸಕ್ಕೆ ಸಾವು ಕಾಲಕ್ಕೆ ಬಂಗಾರ ಮಾಡ್ಸೊಂಬರ್ದಂತ್ರಿ. ಬಂಗಾರ ಗೋರ್ಮಾಳ ಹಾಕೊಂಡ ಬಂದ್ಲು. ಖರೆ ರಗಡ ಮಂದಿ ಕೂತಿತ್ತು ಕಟ್ಟಿಗೆ ಯಾರು ಮಾತಾಡ್ಸಲಿಲ್ಲ ಮುದುಕಿನ. ಮುದುಕಿ ಸಿಟ್ಟು ಬತ್ ನೋಡ್ರಿ. ಹಿತ್ತಲ್ದಾಗ ಒಂದು ಕಣಕಿ ಬಾಣಿಮೆ ಇತ್ರಿ. ಕಣಕಿ ಬಾಣಿಮೆ ಉರಿ ಹಚ್ಚಿ ಲಾಪ್ ಹಚ್ಚಿ ಮುದುಕಿ ಏನಾಗೈತಿ ಅಂತ ಎಲ್ಲಾರು ಓಡಿ ಬಂದ್ರು. ನೀರಾಗ ಓದ್ಸಾಕ್ ಬಡ್ಕೋತಾರ, ಯಾರು ಆಡ್ಸಾಕ ಬಡ್ಕೋತಾರ. ಈ ಮುದುಕಿ ಹಂಗ ಎದಿ ಬಡ್ಕೋಕತ್ತಿದ್ಲು. ಅಯ್ಯೋ ದ್ಯಾಮೋ ಅಮ್ಮ ಯಾವಾಗ ಮಾಡಿಸಿ ಗೋರ್ಮಾಳ ಅಂತ ಒಂದು ಬ್ಯಾರದಕ್ಕೆ ಇದ್ದು ಇನ್ನು ಬೆಂಕಿ ಹಚ್ಚಲಿ ಆಗ ಯಾವಾಗ ತಂದಿದ್ರ ನಾ ಎಲ್ಲಿ ಬಾಗ್ಮಿ ಸುಡ್ತೀನಿ ಅಂದ್ಲಕ್ಕೆ. ಹಂಗ ಈ ಬಂಗಾರ ಏನಪ್ಪಾ ಅಂದ್ರ ಭಾಳ ಇದೈತಿದ್. ಮತ್ತೆ ಹೆಣ್ಮಕ್ಳು ಅಷ್ಟ ಜೀವ ಅದಾರನ್ರಿ, ಗಂಡ್ಮಕ್ಳು ಜೀವ ಅದಾರ ಖರೆ. ಆದ್ರೆ ಹೆಚ್ಚಿನ ಪ್ರೇಮ ಹೆಣ್ಮಕ್ಳು ಬಂಗಾರ ಮ್ಯಾಲ. ಅದಕ್ಕ ಯಾವಾಗ ಆ ಎಲ್ಲಾ ರಾಕ್ಷಸರಿಗೆ ಹೇಳಿದ್ದಲ್ಲ, ಯಾರು ಬಂದ ನನಗೆ ಈ ಸುದ್ದಿ ಮುಟ್ಟಿಸ್ತೀರಿ ಅವ್ರಿಗೆ ಬಹುಮಾನ ಇಟ್ಟಿದ್ದ ಕಂಸ. ಆ ಬಹುಮಾನ ನಾ ತಗೋಬೇಕ, ನೀ ತಗೋಬೇಕಂತ ಓಡಾಕ್ ಹತ್ತಿದ್ದೀವಿ ಪತ್ತೆ ಇಲ್ದ. ಕೂಸ್ ಯಾವಾಗ ಟ್ಯಾ ಅನ್ನಕೈತಿ ಕೂಸ. ಯಾವಾಗ ಟ್ಯಾ ಅನ್ನಕೈತಿ ರಾಕ್ಷಸರು ಓಡಾಕ್ ಹತ್ತಿದ್ರು ನೋಡ್ರಿ. ಓಡಿ ಹೋಗಿ ಧಾಪುಣ ಬಿತ್ತಿದ ಮರದ್ರ. ಯಾವಾಗ ಹೋಗಿ ಕಂಸನ ಮುಂದೆ ಧಾಪುಣ ಬಿತ್ತು. ಯಾಕೋ ಹೇಳ ಮ್ಯಾಕಂತೀವ್ ಎಬ್ಸಿದ್ರು. ಕಂಸ ಮಹಾರಾಜ್ ಘಾತ್ ಆಗೈತು ಯಪ್ಪ. ಮನ್ಯಾಗ ಮಕ್ಳು ಹುಟ್ಟಿದ್ರೆ ಘಾತ್ ಆಗೈತೆ ಅಂತೀವ ನಾವು. ಯಾಕ್ರಿ ಮರದ್ರ ರುದ್ರಪ್ಪ ಮರದ್ರಿಗೆ ಗೊತ್ತೈತ್ರಿ ಎಲ್ಲ. ಯಾವಾಗ ಕೂಸು ಹುಟ್ಟಿ ಅದೇನಾತ್ರಿ ಭಕ್ತರಿಗೆ ಒಳ್ಳೇದ ಅಗದಿ ಆನಂದ ಆತ ಭಕ್ತರಿಗೆ. ಮತ್ ದುಷ್ಟರಿಗೆ ಏನಾತು ಚಳಿ ಹೊಡೆದಂಗ ಆತಂತವ್ರಿಗೆ. 10 ಆಸ್ಪರ್ ಮೋಟ್ರ್ ಕರೆಂಟ್ ಹೊಡೆದಾಗ ಹೆಂಗಾಕತ್ ನೋಡು ಹಂಗಾತ. ಅವಾಗ ಆ ರಾಕ್ಷಸಗಳು ಹೇಳಿದ್ರು ಕಂಸ ಮಹಾರಾಜನ ಮುಂದ, ಅರೇ ಮಹಾರಾಜ್ ಘಾತ್ ಆಗೈತಿ, ಒಂದು ಮಗು ಆಗೈತಿ ಅಂದಾಗ ಇವು ಏನು ಹೆಂಗ್ ಕೂತಿದ್ದಪ್ಪ ಅಂದ್ರೆ ಇವನ್ ಅವಸ್ಥಾ ಏನು ಜಡಿ ಹಂಗ ಬಿಟ್ಟಿದ್ದ. ಏನು ತಲೆ ಮ್ಯಾಗ ಕಿರೀಟ್ ಇಲ್ಲ, ಏನಿಲ್ಲ. ಏನು ಧಕ್ ಹಾ ನೋಡ್ರಿ. ಧಕ್ ಹೋಗಿ ಬಾಗಲ ತೆಗಿಸಿದ. ಕೂಸಿನ ತಗೊಂಡ ಮ್ಯಾಲೆ ದೇವಕಿ ಮಾತಾ ಏನಂತಾಳು, ಅಣ್ಣ ನಿನಗ 8ನೇ ಕೂಸಿನಿಂದ ಬರ್ನೈತಪ್ಪ. ಈ ಕೂಸಿನಿಂದ ನಿನಗೇನಾಗುದಿಲ್ಲ, ಎಣ್ಣ ಬಿಡ ಅಂದಾಗ ನೋಡಿದವ. ನೋಡ್ರಿ ಎಂತ ಕಟುಕದನಂದ್ರು. ನೋಡ್ರಿ ನೀವು ಎಂತ ಕಟುಕು ಮನುಷ್ಯ ಅದಾನಪ್ಪ. ಏನು ಕೆಟ್ಟದನೋ ಇವು ಅಂತೀವಲ್ಲ ನಾವು. ಇವನಂತಕ ದಯಾಮಯ ಏನು ಇಲ್ಲ ನೋಡಪ್ಪ, ಬಹಳ ಕ್ರೂರಿ ಅದ ನೀವ ಅಂತ ಏನ್ ಅಂತೀವಲ್ಲ ಒಬ್ಬ ಮನುಷ್ಯಾಗ. ಅಂತ ಮನುಷ್ಯನ ಕೈಯಾಗ ಒಂದು ಕೂಸಿನ ಕೊಡ್ರಿ ನೀವು. ಹೆಂಗಾಕತ್ತ ಅವನ ಮನಸ್ಸು ಹೆಂಗಾಕತ್ತಪ್ಪ ಅಂದ್ರ ಈ ಒಳಗ ಹೂ ಹೆಂಗ ಆಳ್ತತ್ ನೋಡ್ರಿ ಮರಾದ್ರ. ನೀವು ತಗೊಂಡ್ರಿ ಇಲ್ಲ ಗೊತ್ತಿಲ್ಲ, ಮತ್ ನಮಗಾಗಿದ್ ನಾವ್ ಹೇಳಕತ್ತೀವ್. ಯಾಕ್ರಿ ಎಂತ ಸಿಟ್ನ್ಯಾಗ ಬಂದಾನಂದ್ರು ಆ ಕೂಸಿನ ಅಟ್ಟ ಹಿಂಗ್ ಕರ್ಕೊಲಿ ಅವ ಆನಂದ ಆಕತಿಲ್ರಿ. ಅದು ಯಾರ್ದ ಕೂಸಿರ್ಲಿ, ಅದ ಸಣ್ಣ ಶಿಶು ಅದ, ಅದಕ್ಕೇನು ಗೊತ್ತಿರುತ್ತೆ. ಅವಾಗ ಕಂಸ ಮಹಾರಾಜ್ ಏನ ಕೈಯಾಗ ತಗೊಂಡ ಎಂತ ಕಟುಕದನಂದ್ರು, ಇಲ್ಲ ಇದರಿಂದ ನನಗ ಮರಣ ಇಲ್ಲ 8ನೇ ಕೂಸಿನಿಂದ ಅಂತೇಳಿ ಹೊಳ್ಳಿ ಕೊಟ್ಟ ಖರೆ ಇಲ್ಲಿ ಪರಮಾತ್ಮಗೆ ಚಿಂತೆ ಬಿತ್ರಿ. ಏನ್ ಚಿಂತೆ ಬಿತ್ತು? ಇವನು ಪಾಪ ತುಂಬಬೇಕಾಗಿತ್ತು. ಯಾರ ಪಾಪ?
ಕಂಸನ ಪಾಪ ಹೆಚ್ಚಾಗಬೇಕಾಗಿತ್ತು, ಇವನು ಸಂಹಾರ ಆಗ್ಬೇಕಾಗಿತ್ತ, ಪರಮಾತ್ಮ ಅವತಾರಕ್ಕೆ ಬರ್ಬೇಕಾಗಿತ್ತ. ಒಂದಕ್ಕೊಂದು ಸಂಬಂಧದಾವ. ಈಗ ನೋಡ್ರಿ, ನೀವು ಎಲಿ ತಗೊಂಡ್ರಿ ಅಂದ್ರ ಅದ್ರ ಜೋಡಿ ಮತ್ತೇನ್ ತಗೋತೀರಿ? ಎಲಿ ಜೋಡಿ ಸುಣ್ಣ ಬೇಕ, ಅಡಿಕೆ ಬೇಕ, ಮ್ಯಾಗ ಮತ್ತ ಅವಲಕ್ಕಿ ಮೊಸರ. ಅದಂತತಿ. ನಿನಗಂತೂ ನಾಚಿಕಿಲ್ಲ, ನೀ ಹೋಗು ಮಟ್ಟ ನಾ ಏನ್ ನಿನ್ನ ಬಿಡಂಗಿಲ್ಲ, ನೀವು ಹಾದಿಂದ ನಾನು ಬಿಡ್ತೀವಿ ಅಂತ ತಂಬಾಕ. ಸರಿ, ನಾವು ಏನ್ ಹಂಗ ಅಂತ ತಂಬಾಕ. ಹಂಗ ಯಾವಾಗ ಆ ಖುಷಿನ ಫಳ ಕೊಟ್ಟಲ್ಲ, ಪರಮಾತ್ಮಗೆ ಚಿಂತೆ ಬಿತ್ತು. ಪರಮಾತ್ಮ ನಾರದ್ರು ಬಂದ್ರು ನೋಡ್ರಿ. ನಾರಾಯಣ 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 ನಾರಾಯಣ. ನೋಡ್ರಿ, ಯಾವಾಗ ಭಗವಂತಗೆ ನೋಡ್ರಿ, ಭಗವಂತ ಹೆಂಗ ಅವತಾರಕ್ಕೆ ಬರ್ತಾರ ಅನ್ನೋದು ಗೊತ್ತಾಗುದ್ರೆ, ಇಲ್ಲಿ ಮೊದಲು ನಾರದ್ರು ಬಂದ್ರು. ನಾರದ್ರ ಜಗಾಚ ಕಲ್ಯಾಣ ಸಂತಾಂಚ ವಿಭೂತಿ ದೇಹ ಕಷ್ಟ ವಿಧಿ ಪರ ಯಾವಾಗ ನಾರದ್ರು ಬಂದ್ರು, ನಾರಾಯಣ 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 ಬಂದು ನಾರದ್ರು ಬಂದ್ರೆ ಕಂಸನಂತಕ, ಕಂಸ ಮಹಾರಾಜ್ ಆರಾಮದಿ ಏನಪ್ಪಾ, ಬರ್ರಿಯಪ್ಪ ಬರ್ರಿಯಪ್ಪ ಗುರುಗಳು ಬರ್ರಿ ಅಂತ ಹೇಳಿ ಅಗದಿ ಅವರಿಗೆ ಕುಂದ್ರಿಸಿದ. ಅಗದಿ ಅವ್ರಿಗೆ ಏನಪ್ಪಾ ಅಂದ್ರ ಚಾ ಪಾನಿ ಎಲ್ಲಾ ವ್ಯವಸ್ಥೆ ನಮ್ಗೆ ಮಾಡ್ತಾರಲ್ಲ ಸಂತರಿಗೆ. ಎಷ್ಟಾದ್ರಿ ಮಾರದ್ರಿ ಇವತ್ತು ನಾಷ್ಟ ನಿಮಗೆ ಹೇಳ್ರಿ? 20 ನೋಡು, ನಮ್ ಸಂತರ ಲೆಕ್ಕ ಇಟ್ಟಾರ ಅವ್ರು. 20 ಮಂದಿ ನಾಷ್ಟ ಮಾಡಿದ್ರೆ ಮತ್ ಏನ್ರಿ ಸಂತರ ಮತ್ತೆ ತಯಾರಾಗ್ಲಾರ್ದು ಏನ್ ಮಾಡ್ಯಾರ ಅಂತಿರ್ತಾರ. ಕರಿ ಹಂಗೈತೆ ಅಲ್ಲಿ ಪರಮಾತ್ಮನ್ ಲೀಲಾ. ಯಾಕ್ರಿ ಅಲ್ಲ, ಹಂಗ ಎಕ್ಸಾಂಪಲ್ ಹೇಳ್ತೀನಿ ನಿಮಗ. ಕರೆ ಇಲ್ಲಿ ನಾರದ್ರು ಏನು ಪಂಚಾಮೃತ ಅವ್ರು ಎಲ್ಲಾ ಆನಂದದಿಂದ ಎಲ್ಲಾ ಮಾಡಿದ್ರು. ಚಾ ಆತು, ಮ್ಯಾಗ ಮತ್ ಹಾಲು ಆತು. ಈ ನಮಗೂ ಹಾಲು ಆಗೈತಿ, ಇಲ್ಲಿ ಉಪ್ಪಿಟ್ಟು ತಿಂದಿಂದ ಹಾಲ ಕುಡ್ದು ಬಂದೀವಿ ನಾವು ಆ ಮಹಾತ್ಮರ ಮನ್ಯಾಗ. ಹಂಗ ಏನು ನೀ ಸಂಕಲ್ಪ ಮಾಡ್ತಿ, ಸಂಕಲ್ಪ ವಿಮಾಯಾ ಹೇವಿಲೆ ಅನಂತೆ ತೈಸೆ ತೀರ ಹಾಗೆ ಚಿತ್ತಿಯ ಸೋದಾನಿ ಸಮಾಧಾನ. ನೀ ಸಮಾಧಾನದಿಂದ ಹಾದಿಪ್ಪ ಅಂದ್ರ ಏನ್ರಿ ಸಂಪ್ರದಾಯದೊಳಗೆ ಏನೈತಿ, ಇದ್ರಾಗಿರ್ತಕ್ಕಂಥ ಮರ್ಯಾದೆ ಅದ್ರಾಗೂ ಇಲ್ಲ. ಎಂತ ರಾಜ ಮಹಾರಾಜ ಮುಖ್ಯಮಂತ್ರಿ ಇದ್ರು ಇದಕ್ಕೆ ಶರಣ ಬರ ಹೋಗೋಣ. ಸಂತರ ಅಂದ್ರೆ ಶರಣ ಹೋಗ್ತಾರ್ರಿ. ಸಂತಾಂಚ ಮಹಿಮಾ ತೋ ಬಹು ದುರ್ಗಾಮ. ಸಂತರ ಮಹಿಮಾ ಹೇಳಕ್ ಆಗುದಿಲ್ರಿ.
ಯಾಕಂದ್ರ ಸಂತ ಕೃಪಾ ಜಾಲಿ ಅವ್ರ ಕೃಪಾ ಆಶೀರ್ವಾದದಿಂದ ಏನೆಲ್ಲ ಆಗೈತಿ. ಹೆಣ್ಣು ಹೋಗಿ ಗಂಡ ಆಗೈತಿ, ಗಂಡು ಹೋಗ್ಯ ಹೆಣ್ಣು ಆಗ್ಯಾವ. ಎಲ್ಲ ಗೊತ್ತೈತಿ ನಿಮಗೆ. ಸೀತೋ ಸರ್ಕಾರ ರಾಜ್ಯದೊಳಗೆ ಗಂಡ ಆಗಿದ್ದಿಲ್ಲ ಅವಾಗ. 3 ಮಂದಿ ಹೆಂಡ್ರಾದ್ರು ಯಾರು ಗಂಡ ಹಾಡುದ್ರಿ ಅವ್ರ ನನ್ನ ಲಗ್ನ ಆಗ್ರಿ. ಹೆಣ್ಣು ಹಾಡಿದ್ರ ತಾಯಿನೂ ಕಲಾಸ ಮಗಳು ಕಲಾಸ. ಹಂಗ ಮೊದಲು ಬೋರ್ಡ್ ಹಾಕಿಬಿಟ್ಟಿದಂತಾವ್. ಹಗ್ಗಯ್ಯಪ್ಪ ಅವನೇನ್ ಮಾಡುದು ಹಂಗಾರಂತ್ರಿ ಅಣ್ಣ. ಹಂಗ ರಾಜಾಜ್ಞೆ ಇತ್ತವ. ಹಂಗಿದ್ದಾಗ ಇಲ್ಲಿ ಏನಪ್ಪಾ ಅಂದ್ರೆ ನಾರದ್ರ ಬಂದ್ರು. ನಾರಾಯಣ ನಾರಾಯಣ. ಕಂಸ ಆರಾಮದಿ ಏನಪ್ಪಾ? ಹಾ ಆರಾಮದನ್ರಿ. ಹಾ ಮತ್ತೇನ ಹೆಂಗೈತಿ ರಾಜ? ಎಲ್ಲ ಸುಖದಿಂದ ಐತಿಲೋ? ಎಲ್ಲ ಆರಾಮ ಐತಿ. ಮತ್ತೇನ ಮಗಳು ಇದು ತಂಗಿಗೆ ಡೆಲಿವರಿ ಆತಂತಲ್ಲ? ಹೌದ್ರಿ ಆಗೇತ್ರಿ ಅಪ್ಪ. ತಂಗಿಗೆ ಏನಾಗೈತೆ ಅಂತ ಕೇಳಿದ್ರು ಇವ್ರು. ಯಾಕ ಗೊತ್ತಿಲ್ಲ ಇವ್ರಿಗೆ? ಎಲ್ಲವನ್ನು ಅರಿತವ್ರ ನಾರದ್ರಂದ್ರ. ಇಲ್ಲಿ ಏನ್ ನಡೆದೈತಿ, ಅಲ್ಲಿ ಏನ್ ನಡೆದೈತಿ ಎಲ್ಲ ಹೋಗಿ ಹೇಳುದು ಎಲ್ಲಿ ಅವರು? ಅಲ್ಲಿ ಪರಮಾತ್ಮ ಬೋಳೆ ಶಂಕರ ಪರಮಾತ್ಮ ಹೋಗಿ ಹೇಳುದು. ಅವಾಗ ಇಲ್ರಿ ಹೆಣ್ಣು ಕೂಸಾಗೈತಿ ಅಂತ ಹೇಳಿದ ಕಂಸ. ಮತ್ ಏನ್ ಮಾಡಿದೆಪ್ಪ ಅದನ್ನ? ಏನಿಲ್ರಿ, ಕೂಸು ಭಾಳ ಚಂದ ಇತ್ತು ನೋಡಾಕ. ಮತ್ತ ನನಗೂ 8ನೇ ಕೂಸಿನಿಂದ ಮರಣ ಐತಿ ಅಂತ ಆಕಾಶವಾಣಿ ಆಗೈತಿ. ಅದಕ್ಕೆ ಆ ಖುಷಿನ ನಾನು ನನ್ನ ತಂಗಿಗೆ ಹಂಗ ಕೊಟ್ಟು ಬನ್ನಿ. ಎಂತ ಹುಚ್ಚಿದೀವೋ, ಇಲ್ಲೇ ಕೆಟ್ಟಿನಿ ಅಂದವ. ಗಾತ ಮಾಡಿದೀನಿ ಅಂದವ್ರು ನಾರದ್ರವ್ರು. ಹೆಂಗ ಗಾತ ಆತ್ರಿ ಅಂದಿವ. ಮೊದಲು ಹೋಗಿ ಅದನ್ನ ಸಂಹಾರ ಮಾಡ. ಮೊದಲು ಅದನ್ನ ಕೂಸಿನ ಮೊದಲು ಖಲಾಸ ಮಾಡು. ಎಂತ ಹುಚ್ಚದಿ. ಇತ್ತಾಗಿಂದ ಹಾದಿ ಅಂದ್ರ ಇತ್ತಾಗಿ ಎಂಟಕತ್ಯ? 1 2 3 4 5 6 7 8. ನೀ ಇಲ್ಲಿ ಹವಾಲ್ದಾರ ಇಲ್ಲ. ಮತ್ ಇತ್ತಾಗಿಂದ ಹಾದಿ ಅಂದ್ರ ಇತ್ತಾಗಿ ಎಂಟಕತಿ. ಮತ್ ಯಾ ಕೂಸ ಅಂತ ಹೆಂಗಂತಿಪ್ಪ? 1ನೇ ಕೂಸ 8ನೇದ್ ಆಗ್ಬೋದು. ಇಲ್ಲಿಕಂದ್ರ ಲಾಸ್ಟ್ನೇದ್ 8ನೇದ್ ಆಗ್ಬೋದು. ನಿನಗೆ ಮಾತ್ರ ಉಳ್ಗಾಲಿಲ್ಲ ಘಾತ ಆಕತಿ. ಮೊದಲು ಆ ಖುಷಿನ ಸಂಹಾರ ಮಾಡು ಅಂದಾಗ ಏನಪ್ಪಾ ಅಂದ್ರ ಮೊದಲ ಇದು ನೆಮ್ಮದಿ ಇದ್ದಿದ್ದಿಲ್ಲ ಕಂಸಗ. ತಲಿಯಾಗ ಹುಳ ಬಿಟ್ಟಂಗ ಆತು. ಮತ್ತು ಹಾದ್ರಿ ಇವ ಆ ದೇವಕಿ ಮಾತಾ ಆ ಹುಡುಗ ಏನಪ್ಪಾ ಅಂದ್ರ ಖುಷಿಗೆ ಸ್ತನಪಾನ ಮಾಡಿಸ್ತಿದ್ಲು ಶರಗ ಮುಚ್ಕೊಂಡ್ರ. ಈಗ ಬಬಲಾದಿ ಅಜ್ಜಾರ್ ಹೇಳ್ಯಾರ ಗೊತ್ತನ್ರಿ ನಿಮಗೆ? ಮನಿಗೊಬ್ರು ಸಾಧುಗಳು ಬರ್ತಾರ ನೋಡ್ರಿ ಅನ್ನ. ಇವ್ ಮನಿಗೊಂದೊಂದು ಸಾಧುಗಳು ಬರ್ತಾರಂತ ಹೇಳಿದ್ರ ಅವ್ರು ಬಬಲಾದಿ ಅಪ್ಪಾರು. ಯಾಕ್ರಿ ಸದಾಶಿವ ಮುತ್ಯಾರು ಕೇಳಬಾರ್ದು ಕೇಳ್ತೀರಿ ಅನ್ನ, ನೋಡಬಾರ್ದು ನೋಡ್ತೀರಿ. ಬಾಯಿಗೆ ಎತ್ತಿ ಕಟ್ಟು ಅಂತ ಬಾಯ್ಪುಟಿ ಸಿಕ್ಕಿ ನಿಮಗ್ ಬರ್ತದಪ್ಪ ಅಂದ್ರ ಅವ್ರು. ಎತ್ತಿಗೆ ಬಾಯಿಗೆ ಹಾಕ್ತಿವಲ್ಲ ನಾವೇನಂತೀರಿ ನೀವು ಅದಕ್ಕೆ? ಬಾಯಿಜಾಳಿಗೆ ಅಂತ ನೋಡ್ರಿ. ನೀವೇನಂತೀರಿ? ಈ ಬಾಯಿಜಾಳಿಗೆ ಮತ್ತೆ ಮನುಷ್ಯರಿಗೆ ಬಂದಿತ್ತಲ್ಲ ಗೊತ್ತೈತಲ್ಲ ಕೊರೋನಾದಾಗ ಲಾಕ್ಡೌನ್ಯಾಗ. ಎತ್ತಿಗೆ ಹಾಕುದು ಹೋಗಿ ಮನುಷ್ಯರು ಹಾಕುದು. ನಾನು ಸರಿಯಾಗಿ ಬರ್ಬೇಡತ್ತಿದ್ರು ಅವ್ರು. ಮುಟ್ಟಿಗಿಟ್ಟಿ ಹೋಮರ ನನ್ನ ಅಂತ ಕರ್ಮ ಬಂದು ಹೋತು ಏನು. ಜೊಳ್ಳು ಜೊಟ್ಟೊಂದು ಹಾರಿತಣ್ಣ. ಮತ್ತ ಲಾಕ್ಡೌನ್ಯಾಗ ಯಾವ ಗಟ್ಟಿದಾವ ಅಟ್ಟ ಉಳ್ದಾವ, ಜೊಳ್ಳಿದ್ದು ಹೋಗೇ ಬಿಟ್ಟಾವ. ಯಾಕ್ರಿ ದೇವ್ರ? ಜೊಳ್ಳು ಜೊಟ್ಟೊಂದು ಹಾರಿತಣ್ಣ. ಮತ್ತ ಗಟ್ಟಿ ಉಳ್ತೈತ ಅಂದ್ರು. ಯಾರು ಭಗವಂತ ನಾಮಸ್ಮರಣೆ ಮಾಡಿದ್ರು, ಯಾರು ಭಗವಂತ ಶಿವ ಶಿವ ಅನ್ಲಿ. ನೀನ್ ನೋಡ್ರಿ, ನಾವು 1ನೇ ದಿವಸ ಬಂದೀವಿ, ಅಮಾಸಿ ದಿವಸ. ಇಲ್ಲೆಲ್ಲ ಹುಡುಗರು ಸಂಘ ಭಾರಿ ಭಜನಾದ್ದು ಕಮಿಟಿ ಹುಡುಗರು ಶಿವ ಶಿವನಂದರೆ ಅದನ್ನ ಪದ ಹಾಡಿದವ್ರು. ನನಗೆ ಅದ ಬರವಾಲ್ದ. ಶಿವ ಶಿವನೆಂದಲ್ಲಿ ಏನೈತಿ, ಶಿವ ಧ್ಯಾನವ ಮಾಡಿದಲ್ಲಿ ಏನೈತಿ ಅಂತ ಹೇಳಿ ಬಹಳ ಆ ಪದ ಮುಗ್ಮಟ್ಟ ನನಗೆ ಎದ್ದರು ಅಲ್ಲಿ ಕುತ್ತ ಬಿಟ್ನಿ ಅಲ್ಲಿ ಗಪ್ಪನ. ಎಲ್ಲ ಅದರಿಂದ ಏನೈತಿಪ್ಪ ಅಂದ್ರೆ ನಾವು ಅಂತ ಪದಗಳನ್ನ ನಾವು ತಿಳ್ಕೊಂಡು ಹಾದಿವಪ್ಪ ಅಂತಂದ್ರ ಯಾಕೆ ಕೊರೋನಾ ರೀ ಮರದ್ರ. ಜೋಳು ಜೊಟ್ಟೊಂದು ಹಾರಿತಾನ ಅಂದ್ರೆ ಒಂದು ವಾದು ಒಂದು ಹುಡುಗು. ಮತ್ ಮನಿಗೆ ಒಬ್ರು ಸಾಧುಗಳು ಅಂದ್ರೆ ಯಾರು ಗೊತ್ತೈತೆ ನಿಮಗೆ?
ಈ ಮಾಸ್ತರ್ಗಳು ಹಿಂಗ ಇವ್ರು ಎರಡು ಕೈಲಿ ಡುಬುಕ್ ಡುಬುಕ್ ಬಡಿಯವ್ರ ಸೊನ್ನಿ ಮ್ಯಾಗ ಅದ ನಾವೆಲ್ಲ ಮಾಸ್ತರ. ಏನಾಯ್ತಪ್ಪ ಅಂದ್ರ ಮನಿಗೊಬ್ರು ಸಾಧುಗಳಂತ ಹೇಳಿದ್ನಲ್ಲ, ಈಗ ಒಬ್ರು ಅಲ್ಲ 4-5 ಮಂದಿ ಯಾರ ಮನಿಗೆ ಮಾಸ್ತರ. ಯಾರವ್ರ? ಯಾವ ರೋಹಿಣಿ ಮಾತಾ ಹೌದಲ್ರಿ? ವಸುದೇವ್ ಪೂರ್ವದ ಕಂಸ ಮಹಾರಾಜನ ತಂಗಿ ಹೆಸರು ಏನು? ದೇವಕಿ. ಆ ದೇವಕಿ ಮಾತಾ ಸ್ತನಪಾನ ಮಾಡಿಸ್ತಿದ್ಲು. ಹೆಂಗ ಮಾಡಿಸ್ತಿದ್ಲಪ್ಪ ಅಂದ್ರ ಅಗದಿ ಜೋಗುಳು ಹಾಡ್ಕೋತ ಸ್ತನಪಾನ ಮಾಡಿಸ್ತಿದ್ಲು. ಅಂತ ವೇಳೆದಾಗ ತುಂಬಾ ಶರಗ್ ಹೊಚ್ಕೋತಿದ್ಲು ತಾಯಿ. ಶರಗ ತಲೆ ಮ್ಯಾಗ ಕೂಸಿಗೆ ಕುಡಿ ಆ ಶರಗ್ ಬರ್ಬೇಕು. ಎಲ್ಲಿ ನಮ್ಮ ಶರ್ಗ ಹೋಗ್ಯಾವ, ಏನ್ ಇವು ಶರಗ್ ಹೋಗ್ಯಾವ, 90ಗಳು ಬಂದಾವ. ಅವ್ರ ಸಾಧುಗಳ್ರಿ. ಯಾರು 90 ಹಾಕ್ತಾರ್ರಿ ಅವ್ರ ಪಕ್ಕ ಸಾಧುಗಳು. ಬಹ್ಲಾದಿ ಅಪ್ಪರ್ ಹೇಳಿದೆ ಮತ್ ನಾವು ಹೇಳಿದ್ದಲ್ಲಿವ ಇವತ್ತು ದಿವ್ಸ ಇರ್ಬೇಕು ನಾವು ಇಲ್ಲಿ. ಅದಕ್ಕ ಆ ತಾಯಿ ಸ್ತನಪಾನ ಮಾಡಿಸ್ತಿದ್ಲು. ಕಂಸ ಬಂದ್ ನೋಡ್ರಿ ದಕ್ಕ ಬಂದು ಕೂಸಿನ ಏನ ಕೊಡಂದ, ಏನೋ ಆಗಲೇ ಕೊಟ್ಟಾನ ಅಣ್ಣ ಅಂತೇಳಿ ಹೊಳ್ಳಿ ಕೊಟ್ಲು. ಏನು ತಗೊಂಡ್ ಹೋದ ಬಂಡಿಗಲ್ಲಿಗೆ ಹೋಗಿ ಅಪ್ಪಳಿಸಿ ಬಡದ್ರ ಅದ್ರಿ ಹುಟ್ಟಿದ ಕೂಸ ಅದ್ ಏನು ಏಟಿರ್ತತ್ರಿ ಮರದ್ರಿ? ಎಷ್ಟು ಕೆಜಿ ಇರ್ತದೇವ? ಹುಟ್ಟಿದ ಕೂಸ ಎಟ್ಟಿರ್ತೇವ ಬೇಸಿ. ಮತ್ತ ನೀವು ಅಲ್ಲಿ ಮಾಯಿನೊಂದು ಊರಿಗೆ ಹೋಗಿದ್ನ್ಯಾ 15 kg ಅಂದ್ಲ ಹೆಣ್ಮಗಳ. ಸರಿ ಆತಾಗ ನೀರು ಕೂಸಿನ ಹಾಡ್ರಿ ಅನ್ನಿ. ಕೂಸಿನ ಹಾಡ್ದವ್ರ ಕೇರ್ ಗೊತ್ತಾಗತ್ತಿ. ಆ ಕೂಸಿನ ಹಾಡ್ಲಾರ್ದ್ರ ಕೇರ 15 kg ಅಲ್ಲ ಹೆಣ್ಮಗಳ. ಸರಿ ಆತಾಗ ಅನ್ಯ 3 kg ಬಾಳಾಡಿ 2.5 ಬರಬರಿ ಇದ್ದೇವ. ಆ 2.5-3 ಕಿಲೋ ಇರ್ತಕ್ಕಂಥ ಕೂಸ ಕಲ್ಲಿಗೆ ತಗೊಂಡು ಬಡ್ರಿ ಏನಾಕತ್ರಿ ಅದು? ಅದ್ ಏನಾಗಿರ್ತತಿ ಮಾಂಸ ಬರೀ ಮ್ಯಾಗ ಚರ್ಮ ಮಾಂಸ ತುಂಬಿರ್ತಕ್ಕಂಥ ಕೂಸ. ಈ ನಾವು ಏನ್ರಿ ಮ್ಯಾನ್ ಅಂತೀವಲ್ಲ, ಮ್ಯಾನ್ ಇದೆ ಬ್ಯಾಣ್ಣಿ ಹೆಂಗಿರ್ತತಿ ಹಂಗ ಕೂಸ ಇರ್ತದ, ಮೃದು ಇರ್ತತಿ. ಏನು ಕಲ್ಲಿಗೆ ಬಡದ ಛಿದ್ರ ಆಗಿ ಹೋತು. ಮುಂದ್ ಹಂಗ 1 ಕೂಸ ಹುಟ್ಟಿತು, 2 ಕೂಸ ಆತು, 3 ಕೂಸ ಆತು, 4 ಆತ, 5 ಆತ, 6 ಆತ, 7ನೇದು ಗರ್ಭಪಾತ ಆತ, 8ನೇ ನಾವು ಬರಾಕ್ ಹತ್ತಿದ. 8ನೇ ನಾವು ಪರಮಾತ್ಮ ಅವತಾರಕ್ಕೆ ಬರ್ಬೇಕಾದ್ರೆ ಹೆಂಗಾತ್ರಿ? ಆಯ್ತು ಪರಮಾತ್ಮ 8ನೇ ಕೂಸ ಜನನ ಆಯ್ತು. ಅವಾಗ ಪರಮಾತ್ಮ ಹೇಳ್ತಾನು ಕಂಸಮ ವಸುದೇವ ಗುರುಗಳ ತಂದೆಯವರ, ನನ್ನ ಇಲ್ಲಿ ಬಹಳ ದಿವಸ ಇಡಾಕ್ ಹೋಗ್ಬೇಡ್ರಿ, ನನ್ನ ತಗೊಂಡ ಏನ್ ಮಾಡ್ಬೇಕು? ಗೋಕುಲಕ್ಕೆ ತಗೊಂಡ್ ಹೋಗ್ರಿ ಎಂದಾಗ नंदाच्या घराला मजेने ಗೋಕುಳಾला. ಯಾವಾಗ ನಂದನ ಮನೆಯಾಗ ಏನಾಗಿತ್ತು? ಹೆಣ್ಣು ಕೂಸ. ಅಲ್ಲಿ ಏನಾಗಿತ್ತು? ಅಲ್ಲಿ ಹುಟ್ಟಿದ ಹೆಣ್ಣು ಕೂಸ ಅವತಾರಕ್ಕೆ ಬಂದಿತ್ತು. ಈ ನನ್ನ
ಪರಮಾತ್ಮಲಿ ಕೃಷ್ಣ ಪರಮಾತ್ಮ ಏನ್ ಹೇಳ್ತಾನಪ್ಪ ಅಂದ್ರ ವಸುದೇವ್ ತಂದೆಯವ್ರಿಗೆ ಹೇಳ್ತಾನ, ತಂದೆಯವರೇ ನನ್ನ ಧವಳ ಗೋಕುಲಕ್ಕೆ ಒಯ್ಯಿರಿ ಎಂದಾಗ ಶ್ರಾವಣ ಮಾಸ ಅಷ್ಟಮಿ ತಿಥಿ ರೋಹಿಣಿ ನಕ್ಷತ್ರ ಏನು ತಗೊಂಡು ಪರಮಾತ್ಮನ ಇನ್ನು ಹೆಂಗ್ ಹೋದಂದಾಗ ಹಂಗ ಟ್ರಾಯಿಂಗ್ ಅಂತೆ ಒಂದು ಬುಟ್ಟೆ ಬತ್ ನೋಡ್ರಿ ಸಾಂದ್ ಪುತ್ನಿ ಬುಟ್ಟಿ ಅಗದಿ ಏನು ಪದ್ಧಶ್ರೀ ಪರಮಾತ್ಮಗ ಆ ಎಲಿ ಎದುರು ಎಲಿಪ್ಪ ಅಂತಂದ್ರ ಈ ಆಲದ ಎಲಿ ಅಂತೀವಲ್ರಿ ನಾವು ಅಗ್ರಿ ಮನದ ಆಲದ ಎಲಿ ಮ್ಯಾಗ ಕರೆ ಪರಮಾತ್ಮ ದೊಡ್ಡವನು ಆಗ್ಯಾನ್ರಿ ಭಕ್ತರಿಗಾಗಿ ಸಣ್ಣವನು ಆಗ್ಯಾನ. ಅವಾಗ ಪರಮಾತ್ಮ ಅಷ್ಟ ಎಲಿ ಮ್ಯಾಗ ಮಕ್ಕೋಬೇಕಾದ್ರೆ ಮತ್ತೆ ಕರ್ತುಂ ಅಕರ್ತುಂ ಅನ್ಯತಾ ಕರ್ತುಂ ಪರಮಾತ್ಮ ಏನ ಎಲಿ ಒಳಗೆ ಪರಮಾತ್ಮನ ಹಾಕೊಂಡ ಒಂದು ಬುಟ್ಟಿ ಒಳಗೆ ತಗೊಂಡು ವಸುದೇವ ಗುರುಗಳು ತಗೊಂಡು ಹೊಂಟ್ರು. ಜಿಟಿ 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 ಮಳಿ ಹತ್ತಿತ್ ನೋಡ್ರಿ ಮರಾದ್ರ ಶ್ರಾವಣ ಮಾಸ ಈಗೇನು ಚಾಲೂ ಐತಲ್ಲ ಶ್ರಾವಣ ಮಾಸ ಮಾಸ್ತರ ಶ್ರಾವಣ ಚಾಲೂ ಆಗಿತ್ತು, ಜಿಟಿ ಜಿಟಿ ಮಳಿ ಇತ್ತು. ಇನ್ನು ಪರಮಾತ್ಮಗ ಮಳಿ ಹಂಡಿ ಸಿಗುತ್ತಂತ ಹೇಳಿ ಆದಿಶೇಷ ಅಂದ್ರ ಸರ್ಪ 5-7 ಅಡಿ ಸರ್ಪ ನಾವು ಪರಮಾತ್ಮಗೆ ಚಾಟ್ ಮಾಡ್ತೀವಿ. ಹೊತ್ಕೊಂಡು ಹೋದ್ರು ಮುಂದೆ ಹೋದ್ರು. ಅಲ್ಲಿ ಏನಾಗಬೇಕಾಗಿತ್ತು, ಎಲ್ಲಾ ಜೀವಿಗಳು ಉದ್ಧಾರ ಆಗ್ಬೇಕಾಗಿತ್ತು, ಎಲ್ಲಾ ದೇವರು ಉದ್ಧಾರ ಆಗ್ಬೇಕಾಗಿತ್ತು. ಎಲ್ಲಾ ಮನುಷ್ಯ ಪ್ರಾಣಿ ಹಿಡ್ಕೊಂಡು ಪಕ್ಷಿ ಹಿಡ್ಕೊಂಡು ಎಲ್ಲರೂ ಆ ಪರಮಾತ್ಮನ ಬರುವಿಕೆ ಮಾತ್ರ ಕಾವ್ತಿದ್ರು ಅವ್ರು. ಅವಾಗ ಹೊತ್ಕೊಂಡು ಹೋದ್ರು ಹೊಳಿ ಯಮುನಾ ನದಿ ತುಂಬಿ ಹರಿಯಾಕತ್ತಿತ್ತು ನೋಡ್ರಿ. ಯಮುನಾ ನದಿ ತುಂಬಿ ಹರಿಯಾಕತ್ತಿತ್ತು. ಅವಾಗ ಯಾವ ಯಮುನಾ ಮಾತಾ ಅಂದ್ಲು, ಇಂಥ ಚಾನ್ಸ್ ನನಗೆ ಎಂದೂ ಬಂದಿದ್ದಿಲ್ಲ ಪರಮಾತ್ಮ, ನಿನ್ನ ಪಾದ ಪರಿಶಾತಪ್ಪ ಅಂದ್ರೆ ನನ್ನ ಜನ್ಮ ಸಾರ್ಥಕ ಆಕತಿ ಅಂತ ಹೇಳಿ ತುಕಾಮಣಿ ಜನ್ಮ ತುಕಾಮಣಿ ಜನ್ಮ ಸಾರ್ಥಕ